ನಮಸ್ಕಾರ, ನಾನು ಮಲ್ಲನಗೌಡ ಮಾಲೆ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಪೇಟಿಎಂ QR ಕೋಡ್ ಕ್ಲೋಸ್ ಆಗುತ್ತಾ? IRDAI ಕರಡು ನಿಯಮಗಳು ಯಾವುವು? ಎಲ್ಲ ರೀತಿಯ ವಾಹನಗಳ ಮಾರಾಟದಲ್ಲಿ ಹೆಚ್ಚಳ. ಈ ಎಲ್ಲವನ್ನ ನಾವು ನಿಮಗೆ ಹೇಳುವುದರ ಜೊತೆಗೆ ಬಿಸ್ನೆಸ್ ಮತ್ತು ಪರ್ಸನಲ್ ಫಿನಾನ್ಸ್ಗೆ ಸಂಬಂಧಿಸಿದ ಮಾಹಿತಿಯೂ ಇಲ್ಲಿರುತ್ತೆ. ಬನ್ನಿ ಹಾಗಾದರೆ ಓಪನ್ ಮಾಡೋಣ ಇಂದಿನ ಸುದ್ದಿಗಳ ಲಂಚ್ ಬಾಕ್ಸ್. IRDAI ಕರಡು ನಿಯಮಗಳು ಯಾವುವು? ವಿಮೆ ಪ್ರಕ್ರಿಯೆಯನ್ನು ಸುಲಭಗೊಳಿಸುವುದಕ್ಕೆ IRDAI ಕರಡು ನಿಯಮಗಳನ್ನು ಬಿಡುಗಡೆ ಮಾಡಿದೆ. ಯಾವುದೇ ವೆಚ್ಚವಿಲ್ಲದೆ ವಿಮೆ ಮತ್ತು ವಿಮೆಯ ಸೇವೆಗಳನ್ನು ಪಡೆಯುವುದಕ್ಕೆ ಅನುಕೂಲ ಒದಗಿಸುವ ನಿಯಮ ಇದರಲ್ಲಿದೆ. ದೇಶದಲ್ಲಿ ವಿಮೆ ಪ್ರಕ್ರಿಯೆಯು ಸುಲಭವಾಗಲಿ ಎಂದು ಹಲವು ಕಾಲದಿಂದಲೂ ಜನರು ಕಾಯುತ್ತಿದ್ದರು. ಈಗ IRDAI ಎಲೆಕ್ಟ್ರಾನಿಕ್ ಮಾರ್ಕೆಟ್ಗೆ ಅಂತಿಮ ರೂಪ ಸಿಗುವ ಸಾಧ್ಯತೆ ಇದೆ. ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಎಲೆಕ್ಟ್ರಾನಿಕ್ ಮಾರ್ಕೆಟ್ ಭೀಮಾ ಸುಗಮ್ ಅಥವಾ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಕುರಿತು ಡ್ರಾಫ್ಟ್ ಬಿಡುಗಡೆ ಮಾಡಿದೆ. ವಿಮಾ ಪಾಲಿಸಿಗಳ ಖರೀದಿ, ಮಾರಾಟ, ಸರ್ವಿಸ್ ಮತ್ತು ಕ್ಲೈಮ್ ಇತ್ಯರ್ಥದಿಂದ ಹಿಡಿದು ದೂರುಗಳವರೆಗೆ ಎಲ್ಲವನ್ನ ನಿಭಾಯಿಸಬಹುದಾದ ಒನ್ ಸ್ಟಾಪ್ ಸೊಲ್ಯೂಷನ್ ಎಂದು ಇದನ್ನು ಹೇಳಬಹುದು. ಇದರ ಅನುಕೂಲದ ಕುರಿತು ಮಾತನಾಡುತ್ತಾ, ಈ ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಒಂದು ಖರೀದಿ ಮತ್ತು ಮಾರಾಟದ ಸ್ಥಳವಾಗಿರುತ್ತೆ. ಜೀವನ, ಆರೋಗ್ಯ ಮತ್ತು ಸಾಮಾನ್ಯ ವಿಮಾ ಪಾಲಿಸಿಗಳ ಜೊತೆಗೆ ಪಾಲಿಸಿ ಸೇವೆ, ಕ್ಲೈಮ್ ಇತ್ಯರ್ಥ ಮತ್ತು ದೂರು ಪರಿಹಾರದಂತಹ ಸೇವೆಗಳು ಉಚಿತವಾಗಿ ಲಭ್ಯವಿರುತ್ತವೆ. ಈ ಪ್ಲಾಟ್ಫಾರ್ಮ್ಗೆ ಎಂಟರ್ ಆಗುವುದಕ್ಕೆ ಗ್ರಾಹಕರು ಯಾವುದೇ ಫೀಯನ್ನು ಕೊಡಬೇಕಾಗಿಲ್ಲ. ಇದು ವಿಮಾ ಉತ್ಪನ್ನಗಳು ಮತ್ತು ಸೇವೆಗಳ ಲಭ್ಯತೆ ಮತ್ತು ಆಕ್ಸೆಸ್ ಹೆಚ್ಚಿಸಿ ಭಾರತದಲ್ಲಿ ಇನ್ಶೂರೆನ್ಸ್ ಇನ್ನಷ್ಟು ಜನರು ಬಳಸುವುದಕ್ಕೆ ಸಹಾಯ ಮಾಡುತ್ತದೆ. ಸುಮಾರು 2 ವರ್ಷಗಳಿಂದ ಈ ಬಗ್ಗೆ ಸಂಸ್ಥೆ ಕೆಲಸ ಮಾಡುತ್ತಿದ್ದು, ಭೀಮಾ ಸುಗಮ್ ಪಾಲಿಸಿದಾರರ ಹಿತಾಸಕ್ತಿಗಳನ್ನು ರಕ್ಷಿಸುತ್ತದೆ ಎಂದು IRDAI ಭಾವಿಸಿದೆ. PM ಸೂರ್ಯಘರ್ ಯೋಜನೆಯ ಘೋಷಣೆ. ಪ್ರಧಾನಮಂತ್ರಿ ಈಗಾಗಲೇ PM ಸೂರ್ಯಘರ್ ಯೋಜನೆ ಘೋಷಣೆ ಮಾಡಿದ್ದಾರೆ. ಇದರ ಅಡಿಯಲ್ಲಿ ಜನರಿಗೆ ಪ್ರತಿ ತಿಂಗಳು 300 ಯೂನಿಟ್ ಉಚಿತ ವಿದ್ಯುತ್ ನೀಡಲಾಗುತ್ತದೆ. ಇದೊಂದು ರೂಫ್ ಟಾಪ್ ಸೋಲಾರ್ ಸ್ಕೀಮ್ ಆಗಿದ್ದು, ಈ ಸ್ಕೀಮ್ನ ಅಡಿಯಲ್ಲಿ ಜನರಿಗೆ ತಮ್ಮ ಮನೆಯ ಮೇಲೆ ಸೋಲಾರ್ ಘಟಕಗಳನ್ನು ಸ್ಥಾಪಿಸುವುದಕ್ಕೆ ಪ್ರೋತ್ಸಾಹಿಸಲಾಗುತ್ತದೆ. ಪ್ರತಿ ತಿಂಗಳು 300 ಯೂನಿಟ್ ಉಚಿತ ವಿದ್ಯುತ್ ಒದಗಿಸುವ ಮೂಲಕ 1 ಕೋಟಿ ಮನೆಗಳನ್ನು ಬೆಳಗುವ ಉದ್ದೇಶ ಈ ಯೋಜನೆಯದ್ದಾಗಿದೆ. ವಿದ್ಯುತ್ ವಲಯದಲ್ಲಿ ದೇಶವನ್ನು ಸ್ವಾವಲಂಬಿಯನ್ನಾಗಿಸುವ ಗುರಿಯೊಂದಿಗೆ ಈ ಯೋಜನೆಯನ್ನು ಆರಂಭಿಸಲಾಗಿದೆ. ಪೇಟಿಎಂ QR ಕೋಡ್ಗಳಿಗೆ ಯಾವುದೇ ಬಾಧೆ ಇಲ್ಲ, ವ್ಯಾಪಾರಿಗಳಿಗೆ ಸಮಸ್ಯೆ ಆಗುವುದಿಲ್ಲ ಎಂದ ಕಂಪನಿ. ಪೇಟಿಎಂ ಸಂಕಷ್ಟಕ್ಕೆ ಸಿಲುಕಿದೆ. ಆದರೆ ಪೇಟಿಎಂ QR ಕೋಡ್ಗೆ ಸಂಬಂಧಿಸಿದಂತೆ ನಿಮಗೆ ಯಾವುದೇ ಗೊಂದಲವಿದ್ದರೆ ಅಥವಾ ಪೇಟಿಎಂ QR ಕೋಡ್ ಕ್ಲೋಸ್ ಆಗುತ್ತದೆ ಎಂದು ಭಾವಿಸಿದರೆ ಕಂಪನಿ ಈ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡಿದೆ. ಪೇಟಿಎಂ QR ಹೊರತುಪಡಿಸಿ ಸೌಂಡ್ ಬಾಕ್ಸ್ಗಳು ಮತ್ತು ಕಾರ್ಡ್ ಮಷಿನ್ಗಳು ಯಾವುದೇ ಅಡಚಣೆ ಇಲ್ಲದೆ ಕೆಲಸ ಮಾಡುವುದನ್ನು ಮುಂದುವರಿಸುತ್ತವೆ. ವದಂತಿಗಳಿಗೆ ವಿರಾಮ ಹಾಕುವ ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನು ನೀಡಿರುವ ಪೇಟಿಎಂ, ಮರ್ಚೆಂಟ್ ಅಕೌಂಟ್ ಪೇಮೆಂಟ್ಸ್ ಬ್ಯಾಂಕ್ನಲ್ಲಿದ್ದರೆ ಅದನ್ನು ಬೇರೆ ಯಾವುದಾದರೂ ಬ್ಯಾಂಕಿಗೆ ಲಿಂಕ್ ಮಾಡಲಾಗುತ್ತದೆ ಎಂದು ಹೇಳಿದೆ. ಬ್ಯಾಂಕ್ ಆಯ್ಕೆ ಮಾಡುವಾಗ ಅವರಿಗೆ ಆದ್ಯತೆ ಸೂಚಿಸಬಹುದು ಹಾಗೂ QR ಕೋಡ್ ಮೂಲಕ ಬರುವ ಅವರ ಹಣ ಯಾವುದೇ ತೊಂದರೆ ಇಲ್ಲದೆ ಬರುತ್ತಲೇ ಇರುತ್ತದೆ. SUVಗಳಿಗೆ ಭಾರಿ ಬೇಡಿಕೆ. ಪ್ಯಾಸೆಂಜರ್ ವೆಹಿಕಲ್ ಮಾರಾಟ 3.93 ಲಕ್ಷಕ್ಕೂ ಹೆಚ್ಚಾಗಿದೆ. ಎಲ್ಲ ರೀತಿಯ ವಾಹನಗಳ ಮಾರಾಟದಲ್ಲೂ ಹೆಚ್ಚಳ. ದೇಶದಲ್ಲಿ ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ ಅಂದರೆ SUVಗೆ ಭಾರಿ ಬೇಡಿಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಪ್ರಯಾಣಿಕ ವಾಹನಗಳ ಚಿಲ್ಲರೆ ಮಾರಾಟ ಜನವರಿ 2024ರಲ್ಲಿ ದಾಖಲೆಯ ಗರಿಷ್ಠ ಮಟ್ಟವನ್ನು ತಲುಪಿದೆ. ಫೆಡರೇಷನ್ ಆಫ್ ಆಟೋಮೊಬೈಲ್ ಡೀಲರ್ಸ್ ಅಸೋಸಿಯೇಷನ್ FADA ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಪ್ಯಾಸೆಂಜರ್ ವೆಹಿಕಲ್ ಮಾರಾಟ ಕಳೆದ ತಿಂಗಳು 3,93,850 ಯೂನಿಟ್ಗಳಿಗೆ ಏರಿಕೆಯಾಗಿದ್ದು, ವಾರ್ಷಿಕ ಆಧಾರದಲ್ಲಿ 13% ಹೆಚ್ಚಾಗಿದೆ. ಜನವರಿ 2023ರಲ್ಲಿ ಒಟ್ಟು 3,47,086 ಪ್ಯಾಸೆಂಜರ್ ವೆಹಿಕಲ್ ರೀಟೇಲ್ ಮಾರ್ಕೆಟ್ನಲ್ಲಿ ಮಾರಾಟ ಆಗಿದೆ. ಆರ್ಥಿಕ ಶೃಂಗಸಭೆ. ನಿಮಗೆ ಹೂಡಿಕೆ, ಉಳಿತಾಯ ವೆಚ್ಚಗಳು ಮತ್ತು ವಿಮೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿದ್ದರೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳಿದ್ದರೆ ಇವತ್ತೇ ಪರಿಹರಿಸಿಕೊಳ್ಳಬಹುದು. ಮನಿ9 ಮತ್ತೊಮ್ಮೆ ನಿಮಗಾಗಿ ಫಿನಾನ್ಷಿಯಲ್ ಫ್ರೀಡಮ್ ಸಮಿಟ್ 2ನೇ ಆವೃತ್ತಿಯನ್ನು ಶುರು ಮಾಡಿದೆ. ಸತತ 2ನೇ ವರ್ಷ ದೇಶದ ಉನ್ನತ ನೀತಿ ನಿರೂಪಕರು, ಹಣಕಾಸು ಸೇವಾ ತಜ್ಞರು ಮತ್ತು ಹೂಡಿಕೆಯ ಪರಿಣಿತರು ದಿನವಿಡೀ ಚರ್ಚಿಸುತ್ತಾರೆ. ನಿಮಗೆ ಗಳಿಕೆ, ವೆಚ್ಚಗಳು, ಹೂಡಿಕೆ ಮತ್ತು ಉಳಿತಾಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ತಿಳಿಸಿಕೊಡುತ್ತಾರೆ. ನೀವು ನಿಮ್ಮ ಆರ್ಥಿಕ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬೇಕು ಎಂದಿದ್ದರೆ ಮನಿ9 ಲೈವ್ಗೆ ಜಾಯ್ನ್ ಆಗಿ. ದೆಹಲಿಯಿಂದ ಜೈಪುರಕ್ಕೆ 2 ಗಂಟೆಗಳಲ್ಲಿ ಪ್ರಯಾಣ. ಇನ್ನು ದೆಹಲಿಯಿಂದ ಜೈಪುರಕ್ಕೆ ಕೇವಲ 2 ಗಂಟೆಗಳಲ್ಲಿ ಹೋಗಬಹುದು. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ, ದೆಹಲಿ ಮುಂಬೈ ಎಕ್ಸ್‌ಪ್ರೆಸ್ ವೇಗೆ ವಿದ್ಯುತ್ ಕೇಬಲ್ ಹಾಕಲಾಗುತ್ತಿದೆ. ಅದು ಪೂರ್ಣಗೊಂಡ ನಂತರ ಇಲ್ಲಿ ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆಯನ್ನು ಆರಂಭಿಸಲಾಗುವುದು. ಈ ಬಸ್ಗಳ ಸಹಾಯದಿಂದ ದೆಹಲಿಯಿಂದ ಜೈಪುರಕ್ಕೆ ಕೇವಲ 2 ಗಂಟೆಗಳಲ್ಲಿ ತಲುಪಬಹುದು. ಅಷ್ಟೇ ಅಲ್ಲ, ಈ ಎಲೆಕ್ಟ್ರಿಕ್ ಬಸ್ಗಳ ದರ ಡೀಸೆಲ್ ಬಸ್ಗಳಿಗೆ ಹೋಲಿಸಿದರೆ 30% ಕಡಿಮೆ ಆಗಿರುತ್ತೆ ಎಂದು ಅವರು ಹೇಳಿದ್ದಾರೆ.
ಇವೆಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.